ಸರಿ. ಸಾಕ್ಷಾತ್ತಾಗಿ ಈ ಅಜ್ಞಾದಿ ಶಬ್ದಗಳು ಈ ಪಂಚಭೌತಿಕವಾದ ಅಗ್ನಿಗಳ ನಮ್ಮ ಕಣ್ಣಿಗೆ ಕಾಣುವಂತಹ ಅಗ್ನಿಗಳನ್ನ ಹೇಳೋದಿಲ್ಲ, ಹೊರತು ಸಾಕ್ಷಾತ್ ಪರಮಾತ್ಮನ್ನ ಹೇಳೋದು. ಆದ್ರೆ ಪರಂಪರೆಯ ಇವುಗಳನ್ನೂ ಹೇಳತ್ತೆ, ಪಾಂಚಭೌತಿಕವಾದ ಅಗ್ನಿಗಳನ್ನೂ ಹೇಳತ್ತೆ. ಅದರ ವಿರೋಧ ಇಲ್ಲ ಅಲ್ಲ. ನೋಡಿ, ನಾಜ್ಞಾದಯ ಶಬ್ದ ಅಜ್ಞಾದಿವಾಚಕ ಹೇಳಬೇಕು ಭಾಷ್ಯ. ನಾಜ್ಞಾದಯ ಶಬ್ದ ಅಜ್ಞಾದಿವಾಚಕ ತಥಾಪಿ ಸಾಕ್ಷಾದೇವಾತ್ ಅನನ್ಯಯೋಗೇನ ಬ್ರಹ್ಮವಾಚಕೈಃ ಶಬ್ದೈಃ ವ್ಯವಹಾರಾರ್ಥಂ ಅನಭಿಜ್ಞಾನಾಚ್ಚ ಅನ್ಯತ್ರ ವ್ಯವಹರಂತಿ ಇತ್ಯಭ್ಯುಪಗಮೆ ಅವಿರೋಧಂ ಜೈಮಿನಿಃ ವಕ್ತಿ. ಜೈಮಿನಿ ಅಂತಂದ್ರೆ ಇವರು ವೇದವ್ಯಾಸ ಶಿಷ್ಯರು. ಜೈಮಿನಿ, ಬಾದರಿ, ಆಶ್ಮರಥ್ಯ ಇವರೆಲ್ಲರೂ ಕೂಡ ವೇದವ್ಯಾಸರ ಶಿಷ್ಯರು. ಇವರ ಅಭಿಪ್ರಾಯ ಏನು ಅಂತಂದ್ರೆ, ಅಜ್ಞಾದಿ ಶಬ್ದಗಳು ಅಜ್ಞಾದಯ ಶಬ್ದ ನ ಅಜ್ಞಾದಿ ವಾಚಕ. ಈ ಅಜ್ಞಾದಿ ಶಬ್ದಗಳು ಪಾಂಚಭೌತಿಕವಾದ ಅಗ್ನಿಗಳನ್ನ ಹೇಳುವಂತದ್ದಲ್ಲ. ಮತ್ತೇನು? ಸಾಕ್ಷಾತ್ ದೇವಾನನ್ಯ ಯೋಗೇನ ಬ್ರಹ್ಮವಾಚಕೈ. ಸಾಕ್ಷಾತ್ತಾಗಿ ಅವು ಈ ಅಗ್ನಿ ಶಬ್ದದ ಅರ್ಥವನ್ನ ನೋಡಿದಾಗ ನಾವು ಇಂತಹ ಇದರ ಅರ್ಥ ಬೇರೆಯವರಲ್ಲಿ ಕೂಡೋದಿಲ್ಲ, ಪರಮಾತ್ಮನಲ್ಲಿಯೇ ಕೂಡುತ್ತೆ. ಆದ್ರಿಂದ ಪರಮಾತ್ಮನನ್ನೇ ಹೇಳೋದು. ಆದರೂ ಕೂಡ ಯಾರಿಗೆ ಈ ಭಗವದ್ವಾಚಕತ್ವ ಜ್ಞಾನ ಅವರಿಗೆ ಇಲ್ವೋ, ಅಗ್ನಿ ಅಂದ್ರೆ ಏನು, ಆ ಬೆಂಕಿ ಅಂತಷ್ಟೇ ಗೊತ್ತು, ಅಗ್ರತ್ವಾತ್ ಅಗ್ನಿನಾಮಾಸೌ ಅನ್ನೋದು ಗೊತ್ತಿಲ್ಲ ಅವರಿಗೆ. ಅಗ್ನಿ ಅಂದ್ರೆ ಏನು ಗೊತ್ತಾ? ಎಲ್ಲರಿಗಿಂತಲೂ ಅಗ್ರಸ್ಥಾನದಲ್ಲಿ ಇರುವವನು ಅಗ್ನಿ ಅಂತ ಅವರಿಗೆ ಗೊತ್ತಿಲ್ಲ. ಅಂಥವರು ಜಡಾಗ್ನಿ, ಹೋಮದ ಅಗ್ನಿ ಬೇರೆ, ಗ್ಯಾಸಿನ ಬೆಂಕಿ ಬೇರೆ, ಉದಿನ ಕಡ್ಡಿಯಲ್ಲಿರೋ ಬೆಂಕಿ ಬೇರೆ ಅಂತ ಹೇಳ್ತಾರೆ. ಅಲ್ಲೂ ವ್ಯವಹಾರ ಕೂಡಿಸ್ಬೋದು, ತೊಂದ್ರೆ ಇಲ್ಲ, ವ್ಯವಹಾರ ಮಾಡ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ. ಆದ್ರೆ ನಿಜವಾದ ಅಗ್ನಿಶಬ್ದ ವಾಚ್ಯನಾದರೂ ಪರಮಾತ್ಮನೇನೆ ಅಂತ ಜೈಮಿನಿ ಜೈಮಿನಿ ಆಚಾರ್ಯರು ಹೇಳ್ತಾರೆ ಅಂತ. ಅಲ್ಲ, ಇದರಲ್ಲಿ ಅಲ್ಲಪ್ಪ, ಜೈಮಿನಿ ಆಚಾರ್ಯರು ಹೇಳಿದ್ರೆ ನಮಗೆ ವೇದವ್ಯಾಸರು ಹೇಳಿದಾಗ ಆಗೋದಿಲ್ಲ. ಈ ಜೈಮಿನಿ ಆಚಾರ್ಯರು ಸರ್ವೋತ್ತಮರಲ್ವಲ್ಲ, ಪರಮಾತ್ಮ ಸರ್ವೋತ್ತಮ, ವೇದವ್ಯಾಸರು ಪರಮಾತ್ಮನ ಅವತಾರ, ಅವ್ರು ಹೇಳಿದ್ದು ಸರಿ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆ ಅಂತಂದ್ರೆ ಮುಂದೆ ಹೇಳ್ತಾರೆ ನೋಡಿ ಭಾಷ್ಯ. ವ್ಯಾಸ ಚಿತ್ತಸ್ಥಿತಾಕಾಶಾತ್ ಅವಚ್ಛಿನ್ನಾನಿ ಕಾನಿಚಿತ್ ಅನ್ಯೇ ವ್ಯವಹರಂತೆ ತಾನ್ ನ್ಯೂರೀಕೃತ್ಯ ಗೃಹಾದಿವತ್. ಇತಿ ಸ್ಕಾಂದವಚನಾತ್ ನ ಮತಾನಾಂ ಪರಸ್ಪರ ವಿರೋಧ. ಅಲ್ಲರಿ, ಇದು ಜೈಮಿನಿ ಋಷಿಗಳ ಅಭಿಪ್ರಾಯ ಅಂತ ಹೇಳ್ತಿದ್ದೀರಿ ನೀವು. ಅಲ್ಲಪ್ಪ, ಜೈಮಿನಿ ಋಷಿಗಳ ಅಭಿಪ್ರಾಯ ವೇದವ್ಯಾಸರ ಅಭಿಪ್ರಾಯ ಆಗಿರ್ಬೇಕಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ, ಇಬ್ರದು ಅಭಿಪ್ರಾಯ ಒಂದೇ ಆಗಿರ್ತದೆ ಅಂತ. ಯಾಕೆ ಅಂತಂದ್ರೆ ಅಲ್ಲಿ ಹೇಳ್ತಿದ್ದಾರೆ ನೋಡಿ, ವ್ಯಾಸ ಚಿತ್ತ ಸ್ಥಿತಾಕಾಶಾತ್, ವೇದವ್ಯಾಸರ ವಿಶಾಲವಾದ ಹೃದಯದಲ್ಲಿ ಇರುವಂತಹ ಮಹಾಕಾಶದಿಂದಾಗಿ ಅವಚ್ಛಿನ್ನಾನಿ ಕಾನಿಚಿತ್,
ಕೆಲವೊಂದು ವಿಷಯಗಳು ಬೇರೆ ಅಂತ ಕಾಣಿಸತ್ತೆ ನಮಗೆ. ಅನ್ನೇ ಅಂತಂದ್ರೆ ಅನ್ನೇ ವ್ಯವಹರಂತೆ ತಾನ್. ಅನ್ನೇ ಅಂತಂದ್ರೆ ಇನ್ನುಳಿದ ಶಿಷ್ಯರು, ಜೈಮಿನಿ, ಕಾಶಕೃತ್ಸ್ನ, ಬಾದರಿ, ಆಶ್ಮರಥ್ಯಾದಿಗಳು, ಇವರು ಬೇರೆ ವಿಷಯಗಳನ್ನ ಏನು ಹೇಳಿಕ್ ಸಾಧ್ಯವೇ ಇಲ್ಲ. ಅವರು ಗುರುಗಳು ಹೇಳಿದಂತಹ ವಿಷಯಗಳನ್ನೇ ಹೇಳಬೇಕು ಇವರು. ಯಾಕೆ ಅಂತಂದ್ರೆ ಬೇರೆ ವಿಷಯಗಳು ಅಂತ ಹೇಳಲಿಕ್ಕೆ ಗುರುಗಳು ಇಂಥದ್ದನ್ನ ಹೇಳಿಲ್ಲ ಅಂತ ಇಲ್ವೇ ಇಲ್ಲ. ಎಲ್ಲವನ್ನೂ ಇವರಿಗೆ ಹೇಳಿದ್ದಾರೆ. ಎಲ್ಲವನ್ನೂ ಹೇಳಿದ ಮೇಲೆ ಬೇರೆ ಅನ್ನೋ ವಿಷಯವೇ ಇಲ್ಲ, ಭಿನ್ನ ವಿಷಯಕತ್ವವೇ ಇಲ್ಲ ಇದರಲ್ಲಿ. ಅದರಿಂದ ಇವರು ಆ ವೇದವ್ಯಾಸರ ಹೃದ್ಗತವಾದ ವಿಷಯಗಳನ್ನೇ ಬೇರೆ ಬೇರೆ ರೀತಿಯಿಂದ ಹೇಳ್ತಾರೆ ಹೊರತು ಸಂಪೂರ್ಣವಾಗಿ ಇದಕ್ಕೆ ವಿರೋಧವೇ ಇದೆ ಅಂತ ಹೇಳುವುದಲ್ಲ. ಹೇಗೆ ಅಂತಂದ್ರೆ ನೋಡಿ, ಒಂದು ಮನೆ ಇದೆ ಅಪ್ಪ, ಹಾ ಮನೆ ಇದೆ ಅಂತ ಹೇಳ್ತೇವೆ. ನೀ ಹೌದಾ, ಈಗ ನೀವು ಎಲ್ಲಿ ಕೂತಿದ್ದೀರಿ? ಮನೆಯಲ್ಲಿ ಕೂತಿದ್ದೀರಿ. ಮನೆಯಲ್ಲಿ ಕೂತಿದ್ದೀರಾ? ಬೆಡ್ರೂಮ್ ಅಲ್ಲಿ ಕೂತಿಲ್ವಾ? ಒಬ್ರು ಹಾಲಲ್ಲಿ ಕೂತಿಲ್ವಾ? ಅಡಿಗೆ ಮನೆ ಬೇರೆ, ಬಚ್ಚಲ್ ಮನೆ ಬೇರೆ, ಬೆಡ್ರೂಮ್ ಬೇರೆ, ಮನೆಗಳಲ್ಲೇ ಬೇರೆ ಬೇರೆ ಮನೆಗಳು. ಹೌದಾ? ಆದ್ರೆ ಅವೆಲ್ಲವೂ ಮನೆನೇ. ಹಾಗೆ ಈ ಜೈಮಿನಿ, ವಾದರಿ, ಕಾಶ್ಮರತ್ಯ, ಕಾಶಕೃತ್ಸ್ನ, ಆಶ್ಮರಥ್ಯಾದಿಗಳು ಇವರಲ್ಲಿ ಬೇರೆ ಬೇರೆನೆ. ಆದರೆ ಇವರೆಲ್ಲರೂ ವೇದವ್ಯಾಸರ ಹೃದಯದಲ್ಲಿ ಇರುವಂತಹ ಅಂಶಗಳನ್ನೇ ಹೇಳ್ತಾರೆ, ವಿರೋಧ ಬರುವುದಿಲ್ಲ. ಅದರಿಂದಾಗಿ ಜೈಮಿನಿ ಋಷಿಗಳ ಅಭಿಪ್ರಾಯ ಇರುವ ಹಾಗೆ ಅಜ್ಞಾದಿ ಅಜ್ಞಾದಿ ಶಬ್ದಗಳು ಸಾಕ್ಷಾತ್ತಾಗಿ ಈ ಜಡವಾದ ಅಗ್ನಿಯನ್ನ ಹೇಳೋದಿಲ್ಲ ಹೊರತು ಪರಮಾತ್ಮನನ್ನೇ ಹೇಳುತ್ತೆ. ಪರಂಪರೆಯ ವ್ಯವಹಾರವನ್ನು ಕೂಡಿಸ್ಲಿಕ್ಕೋಸ್ಕರವಾಗಿ ಅಜ್ಞಾದಿ ಶಬ್ದಗಳನ್ನು ಹೇಳುತ್ತೆ ಅನ್ನೋದ್ರಲ್ಲಿ ತೊಂದರೆ ಇಲ್ಲ. ಜೈಮಿನಿ ಋಷಿಗಳನ್ನ ಹೇಳಿದ್ದನ್ನು ಕೂಡ ನಾವು ಸ್ವೀಕಾರ ಮಾಡಬಹುದು ಅನ್ನೋದನ್ನ, ಈ ಪರಸ್ಪರವಾದ ವಿರೋಧವನ್ನ ಇಲ್ಲಿ ಈ ಒಂದು ಭಾಷ್ಯದಲ್ಲಿ ಪರಿಹಾರ ಮಾಡ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಒಂದು ಆರ್ಗ್ಯುಮೆಂಟ್ ಲೆಕ್ಕದ ಮಾತ್ರ, ಅಂದ್ರೆ ಬೇರೆಯವರು ಆರ್ಗ್ಯೂ ಮಾಡಬಹುದು ಅನ್ನೋ ಒಂದು ಲೆಕ್ಕದಲ್ಲಿ, ಈಗ ಜೈಮಿನಿಗಳನ್ನ ಸ್ವತಃ ವೇದವ್ಯಾಸರೇ ಪಾಠ ಹೇಳಿ ಟ್ರೈನ್ ಮಾಡೋದು, ಅವ್ರನ್ನ ಅಪೋಸ್ ಮಾಡೋದಿಲ್ಲ ಅನ್ನೋ ಒಂದು. ಅದೇ ರೀತಿ ಪರಶುರಾಮ ಕರ್ಣನ್ನು ಟ್ರೈನ್ ಮಾಡಿದ್ರು, ಬಟ್ ಕರ್ಣ ಹೇಳಿದ್ದೆಲ್ಲ ಸತ್ಯ ಆಗ್ತಿರ್ಲಿಲ್ಲ, ಕರ್ಣ ನಿಂತ ಸ್ಥಾನವೇ ಬೇರೆ ಆಯ್ತು. ಆ ತರದಲ್ಲಿ ಆರ್ಗ್ಯೂ ಮಾಡಬಹುದಲ್ವಾ ಅನ್ನೋದೊಂದೇ ಒಂದು ದೃಷ್ಟಾಂತ ಅಷ್ಟೇ. ಅಂದ್ರೆ ಅಲ್ಲಿ ಕರ್ಣನಿಗೂ ಹೇಳಿದ್ರು ಅವರು, ಕೊನೆಗೆ ಶಾಪ ಸಿಕ್ತು ಕರ್ಣನಿಗೆ. ಇಲ್ಲಿ ಆ ರೀತಿ ಏನಿಲ್ಲ, ಸರಿನಾ? ಅವನು ಸುಳ್ಳು ಹೇಳ್ಕೊಂಡು ಬಂದಿದ್ದ. ಸರ್ವಜ್ಞ ಶಿಖಾಮಣಿಗಳಾದ ಪರಶುರಾಮ ದೇವರಿಗೆ ಅವರ ಬಗ್ಗೆ ಗೊತ್ತಿಲ್ವಾ? ಕರ್ಣನ ಬಗ್ಗೆ ಬೇಕಂತಲೇನೆ ಅವನಿಗೆ ವಿದ್ಯೆಯನ್ನು ಕೊಟ್ಟಿದ್ದು. ಕೊನೆಗೆ ಈಗ ಶಾಪ ಕೊಡಬೇಕು. ಆ ಶಾಪ ಮಹಾಭಾರತ ಯುದ್ಧದಲ್ಲಿ ಉಪಯೋಗ ಆಗಬೇಕು, ಪಾಂಡವರಿಗೆ ಜಯವಾಗಬೇಕು ಅನ್ನೋದೇ ಉದ್ದೇಶ ಅವರದ್ದು. ಅದು ಜೈಮಿನಿಗಳಿಗೆ ಆ ತರದ ಆ ರೀತಿ ಇಲ್ಲ, ಅವರಿಗೆ ಇಲ್ಲ. ಸಾಕ್ಷಾತ್ ಶಿಷ್ಯರೇ ಹೌದು. ಅವರ ಅಭಿಪ್ರಾಯವನ್ನ ಎಂದೂ ಕೂಡ, ಅಂದ್ರೆ ಗುರುಗಳ ಅಭಿಪ್ರಾಯವನ್ನ ಮೀರಿ ಮಾತಾಡುವಂತವರಲ್ಲ ಅಲ್ಲ. ಆದ್ರಿಂದ ಈ ಋಷಿಗಳು ಬೇರೆ ಆದ್ರಿಂದಾಗಿ ವೇದವ್ಯಾಸರ ಅಭಿಪ್ರಾಯಕ್ಕೆ ವಿರೋಧ ಬರ್ತದೆ. ವೇದವ್ಯಾಸರ ಅಭಿಪ್ರಾಯ ಯಾಕೆ ಆಗಿರಬಾರದು ಅಂದ್ರೆ, ಅಜ್ಞಾದಿ ಶಬ್ದಗಳು ಜಡವಾದ ಅಗ್ನಿಯನ್ನೇ ಹೇಳತ್ತೆ, ಸಾಕ್ಷಾತ್ತಾಗಿ ಪರಮಾತ್ಮನ ಹೇಳೋದಿಲ್ಲ ಅನ್ನೋ ಅಭಿಪ್ರಾಯ ವೇದವ್ಯಾಸರದ್ದು ಯಾಕೆ ಆಗಿರಬಾರದು ಅಂತ ಹಾಗೆ ಹೇಳಿಕ್ ಆಗೋದಿಲ್ಲ. ಯಾಕೆ ಇವರು ಅವರ ಶಿಷ್ಯರೇ ಅಂತ ವಿರೋಧ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ವಿರೋಧ ಮಾಡಿದ್ದಕ್ಕೆ ಕರ್ಣನ ಸ್ಥಿತಿ ಏನಾಯ್ತು, ವಿರೋಧ ಮಾಡದೇ ಇರೋದಕ್ಕೆ ಜೈಮಿನಿಗಳ ಸ್ಥಿತಿ ಏನಾಯ್ತು. ಓಕೆ, ಧನ್ಯವಾದಗಳು ಆಚಾರ್ಯ.
ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಬಹಳ ದಿನ ಆಯ್ತು ಇಷ್ಟು ಪಾಠ ಮಾಡಾರ್ದು. ಹೌದು ಆಚಾರ್ಯ. ಚೆನ್ನಾಗಾಯ್ತು ಆಚಾರ್ಯ.